ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಬೆಳಗಿನ ಜಾವ 4 ಗಂಟೆ ಆಗಿದೆ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್ ಜೊತೆ ನಾವಿವತ್ತು ಊಟಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ದು ಆ್ಯನಿವರ್ಸರಿ ಇರೋದ್ರಿಂದ ಅವ್ರ ಜೊತೆ ಊಟಿಗೆ ಹೋಗ್ತಾ ಇದ್ದೀವಿ. ಪಾಪು ಬಂದು ಅವ್ರ ಅಪ್ಪನ ಜೊತೆ ಮುಂದೆ ಸೀಟಲ್ಲಿ ಕೂತ್ಕೊಂಡು ನಾನು ಡ್ರೈವಿಂಗ್ ಮಾಡ್ತೀನಿ ಅಂತ ಆಟ ಆಡ್ತಾಯಿದ್ಲು. ಹಾಗೆ ಹೋಗ್ತಾ ಹೋಟೆಲ್ನಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಎಳ್ನೀರು ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ರೆ ಅಲ್ಲಿ ಹಸುಗಳು ನೋಡ್ಬಿಟ್ಟು ನನ್ನ ಮಗಳು ಕಾಯಿ ತಿನ್ನಿಸ್ತಿದ್ದಾಳೆ ಹಸುಗಳಿಗೆ. ಇವಾಗ ನಾವು ಸಫಾರಿಗೆ ಹೋಗ್ತಾ ಇದ್ದೀವಿ, ಬಂಡೀಪುರ ಫಾರೆಸ್ಟ್ ಒಳಗಡೆ. ಈ ಪ್ಲೇಸ್ನ ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ. ಈ ಊರ ಹೆಸರು ಬಂದು ಮಾಸ್ತಿಗುಡಿ ಅಂತೆ. ಮಾಸ್ತಿಗುಡಿ ಮೂವಿನ ಈ ಟೆಂಪಲಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ನಮ್ಮನ್ನು ಸಫಾರಿ ಕರ್ಕೊಬಂದಿದ್ದ ಡ್ರೈವರ್ ನನಗೆ ಹೇಳಿದ್ರು. ನನಗೂ ಗೊತ್ತಿಲ್ಲ, ಆ ಸೀನ್ನ ನಾನು ನೋಡಿಲ್ಲ. ನಿಮಗೇನಾದರೂ ನೀವು ನೋಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂತೂ ಫೈನಲಿ ಊಟಿಗೆ ಬಂದು ಸ್ಟೇ ಆಗಿದ್ದೀವಿ. ಟೀ ಎಸ್ಟೇಟ್ ಮಧ್ಯೆ ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ಬಾಲ್ಕನಿಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ರೆಸ್ಟ್ ಮಾಡೋಣ ಅಂತೇಳಿ ಬಂದಿದ್ವಿ. ಇವಾಗ ನಾವು ಕರ್ನಾಟಕ ಸಿರಿ ಅಗ್ರಿಕಲ್ಚರಲ್ ಗಾರ್ಡನ್ಗೆ ಬಂದಿದ್ದೀವಿ. ಈ ಗಾರ್ಡನ್ ಅಂತೂ ತುಂಬ ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ತುಂಬ ಗ್ರೀನಾಗಿ ಹಸಿರಿನಿಂದ ಕೂಡಿದೆ. ಈ ಪ್ಲೇಸ್ ಬಂದು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಪಾಪು ಬಂದು ಆಟ ಆಡ್ತೀನಿ, ಜೋಕಾಲಿ ಮೇಲೆ ಆಟ ಆಡ್ತೀನಿ ಅಂತ ಅಳ್ತಾ ಇದ್ಲು. ಅದು ಮುರ್ಕೋಗ್ಬಿಟ್ಟಿದೆ. ಬೇಡ ಅಂದ್ರೂ ಇಲ್ಲ ನಾನು ಆಟ ಆಡಬೇಕು ಅಂತ ಬಂದಳು. ಅದಕ್ಕೆ ಆಟ ಆಡಿಸ್ತಾ ಇದ್ದೆ. ಈ ಫೋಟೋ ಬಂದು ಎಲ್ಲ ಅವರೇ ಕಾಸ್ಟ್ಯೂಮ್ ಕೊಟ್ಟು ಫೋಟೋ ತೆಗೆದು ಕೊಡ್ತಾಯಿದ್ರು. ಅದಕ್ಕೆ 200 ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು. ಅದಕ್ಕೆ ಚೆನ್ನಾಗಿದೆ ಅಲ್ವಾ, ನಾವು ಒಂದು ತೆಗ್ಸೋಣ ಅಂತೇಳಿ ತೆಗೆಸ್ತಾ ಇದ್ದೀವಿ. ಫೋಟೋ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಕಂಟಿನ್ಯೂ ಆಗಲಿಲ್ಲ. ಮಾರ್ನಿಂಗ್ ಬೇಗ ಇದ್ದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ಊಟಿನಲ್ಲೇ ಥಂಡರ್ ವರ್ಲ್ಡ್ ಅಂತ ಬಂದಿದ್ದೀವಿ. ಥಂಡರ್ ವರ್ಲ್ಡ್ನಲ್ಲೇ ಥರ್ಡ್ ಐ ಅಂತ ಹೇಳ್ಬಿಟ್ಟು ಅದರೊಳಗಡೆ ನೋಡಿ ಎಷ್ಟು ವೆರೈಟೀಸ್ ಆಫ್ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ. ತುಂಬ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದು ತುಂಬ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ ನೋಡಿ. ಇದು ವರ್ಲ್ಡ್ನ ಲಾರ್ಜೆಸ್ಟ್ ಕ್ಯಾಮ್ರಾ ಅಂತೆ. ತುಂಬ ಚೆನ್ನಾಗಿದೆ. ಹಾಗೆ ನಾವು ಡೈನೋಸಾರ್ ಪಾರ್ಕ್ಗೆ ಬಂದ್ವಿ. ಇದು ನೋಡೋಕ್ಕೆ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಡೈನೋಸಾರ್ಗಳು ಇಷ್ಟು ದೊಡ್ಡದಾಗಿದ್ದು ಅಂತ ಹೇಳಿ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ನೋಡೋಕ್ಕಿದು ತುಂಬ ಚೆನ್ನಾಗಿರುತ್ತೆ. ನೀವು ಏನಾದರೂ ಬಂದರೆ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ಇವಾಗ ನಾವು 5D ಥಿಯೇಟರಲ್ಲಿದ್ದೀವಿ. ಇದನ್ನು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಿಗೆ ಸ್ನೋ ವರ್ಲ್ಡ್ಗೆ ಹೋಗೋಕ್ಕೆ ಜಾಕೆಟ್ ಹಾಕಿದ್ರೆ ಬೇಡ ಅಂತ ಅಳ್ತಿದ್ದಾಳೆ. ಹಂಗೂ ಹಿಂಸೆ ಮೇಲೆ ಕರ್ಕೊಂಡೋದ್ರೂ ಅವಳು ಇರಲಿಲ್ಲ. ಅದಕ್ಕೆ ಹೊರಗಡೆ ಕರ್ಕೋಗ್ಬಿಟ್ವಿ. ಒಂದು 5 ಮಿನಿಟ್ಸ್ ನಾವೇ ಆಟ ಆಡಿಕೊಂಡು ಹೊರಗಡೆ ಬಂದ್ವಿ. ಇವಾಗ ನಾವು ಟೀ ಎಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಅದ್ರ ಒಳಗಡೆ ಎಂಟ್ರಿ ಇಲ್ಲ, ಬಟ್ ಹೊರಗಡೆನೇ ಹಾಗೆ ನೋಡ್ಕೊಂಬಂದ್ವಿ. ನೋಡೋಕ್ಕೆ ವ್ಯೂ ತುಂಬ ಚೆನ್ನಾಗಿದೆ. ಮಾತ್ರ ವೆದರ್ ಮಾತ್ರ ತುಂಬ ಕೂಲಾಗಿದೆ. ಈ ಸಮ್ಮರಲ್ಲೂ ಇಷ್ಟು ಕೂಲಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ರೀನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಹಾಗೆ ನಾವು ಹೋಗ್ತಾ ಟೀ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಅಲ್ಲಿ ಹೇಗೆ ಟೀ ಪುಡಿನ ರೆಡಿ ಮಾಡ್ತಾರೆ ಅಂತೇಳಿ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.